ಇಷ್ಟೊತ್ತಾಯ್ತು, ಅಣ್ಣ ಯಾಕಿನ್ನೂ ಕಾಲ್ ಮಾಡಿಲ್ಲ? ನಾನೇ ವಿಚಾರಿಸ್ತೀನಿ. ಹೇಳಿ ನೀಲು. ಅಣ್ಣ ಏನಾಯ್ತು? ನೀನು ಅಂದ್ಕೊಂಡಾಗೆ ಆಯ್ತಾ? ಇಲ್ಲ ನೀಲು, ನಾನು ಡಾಕ್ಟ್ರ್ ಮೀಟ್ ಮಾಡಬೇಕು ಅನ್ನೋಷ್ಟರಲ್ಲೇ ಅವ್ರು ಒಳಗೆ ಹೋಗ್ಬಿಟ್ರು. ಈಗ ಡಾಕ್ಟ್ರು ಕೌನ್ಸಿಲಿಂಗ್ ಮುಗಿಸಿ ಮಾತ್ರೆ ಬರ್ಕೊಟ್ಟಿದ್ದಾರೆ. ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ನೀನೇ ಹೇಳಿ ನೀಲು. ಅಣ್ಣ, ಹಾಲು ಮೊಸರು ನಿನ್ನ ಕೈಲೇ ಇರುವಾಗ ಹೆಪ್ ಮಾಡೋದಕ್ಕೆ ಯಾಕಣ್ಣ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಾ ಇದೆಯಾ? ನೋಡು, ಅವನೀಗ ಮೆಡಿಸಿನ್ಸ್ ತೊಗೊಳಕ್ಕೆ ಮೆಡಿಕಲ್ ಸ್ಟೋರ್ ಹತ್ರ ಹೋಗ್ತಾನೆ. ಅವನಲ್ಲಿ ತಲುಪಕ್ಕೆ ಮುಂಚೆನೆ ನೀನು ಮೆಡಿಕಲ್ ಸ್ಟೋರ್ ಹತ್ರ ಹೋಗಿ ಮಾತ್ರೆಗಳನ್ನ ಬದಲಾಯಿಸಿ ಕೊಡೋದಕ್ಕೆ ಹೇಳು. ತಪ್ಪಾದ ಮಾತ್ರೆಗಳನ್ನ ತಗೊಂಡು ಅವಳು ಹುಚ್ಚಿನ್ನೂ ಜಾಸ್ತಿ ಆಗಬೇಕು. ವೆರಿ ಸಿಂಪಲ್. ಒಳ್ಳೆ ಐಡಿಯಾ ಕೊಟ್ಟೆ ನೀಲು. ಡೋಸ್ ಜಾಸ್ತಿನೇ ಕೊಡಿಸ್ತೀನಿ. ಅದು ತಿಂದು ಹುಚ್ಚಿನ್ನೂ ಜಾಸ್ತಿ ಆಗುತ್ತೆ. ಅಣ್ಣ, ಅವಳದನ್ನು ತಗೊಂಡು ಸಾಯ ಹಾಗಾದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಒಂದು ಕಡೆ ಮಗು ಇಲ್ಲದೆ ಇನ್ನೊಂದು ಕಡೆ ನೆಮ್ಮದಿ ಇಲ್ಲದೆ ಒದ್ದಾಡೋದನ್ನು ನಾನು ನೋಡಬೇಕು ಅಷ್ಟೇ. ಸರಿ ನೀಲು, ಅವ್ನು ಮೆಡಿಕಲ್ ಶಾಪ್ ಹೋಗೋಕ್ಕೆ ಮುಂಚೆ ನಾನು ಆ ಕೆಲಸ ಮಾಡಿ ಮುಗಿಸ್ತೀನಿ. ಸರಿ ಅಣ್ಣ. ಅಕ್ಕ, ನೀ ಇಲ್ಲೇ ಕೂತಿರು. ಮೇಡಮ್ರೆ, ಆ ಮಾತ್ರೆ ಚೀಟಿ ಕೊಡಿ, ಮಾತ್ರೆ ತಗೊಂಬರ್ತೀನಿ. ಪರವಾಗಿಲ್ಲ, ನೀವಿಬ್ರು ಇಲ್ಲೇ ಇರಿ, ನಾನೇ ಹೋಗಿ ತಗೊಂಡ್ಬರ್ತೀನಿ. ಯಾಕೆ ಮೇಡಮ್ರೆ? ನಂಗೆ ಓದಕ್ಕೆ ಬರೆಯೋಕ್ಕೆ ಬರೋಕ್ಕಿಲ್ಲ ಅಂತನಾ? ಈಗ ಡಾಕ್ಟರ್ ಅದ್ರಲ್ಲಿ ಏನು ಬರ್ದವ್ರು ಅದನ್ನೇ ತಾನೇ ಮೆಡಿಕಲ್ ಶಾಪ್ ಒಂದು ಕೊಡೋದು. ಕೊಡಿ, ನಾನು ತಗೊಂಬರ್ತೀನಿ. ಅಕ್ಕ, ಕೂತಿರು. ಸರ್, ಈ ಮಾತ್ರೆಗಳನ್ನ ಕೊಡಿ. ಸರ್, ಎಷ್ಟು ಕೊಡಲಿ ಇದು? ಎಷ್ಟಿದೆಯೋ ಅಷ್ಟು ಕೊಡಿ. ಸರ್, 1300.